ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಒಂದು ಸುದ್ದಿ ಬಂದಿದೆ. ಪಾಕಿಸ್ತಾನ ಚೀನಾದ J-35A ಸ್ಟೆಲ್ತ್ ಫೈಟರ್ ಜೆಟ್ನ ಖರೀದಿಸುತ್ತಿದೆ ಅಂತ ಭಾರತದ ಮಾಧ್ಯಮಗಳಲ್ಲಿ ದೊಡ್ಡ ಸದ್ದಾಯಿತು. ರಕ್ಷಣಾ ತಜ್ಞರು ಚರ್ಚಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಗದ್ದಲವಾಯಿತು. ಆದರೆ ಈಗ ಅದೇ ಡೀಲ್ ಸಂಪೂರ್ಣ ನಾಟಕ ಆಗಿತ್ತು ಅಂತ ಬಯಲಾಗುತ್ತಿದೆ. ಹೇಗೆ, ಯಾಕೆ, ಇದರ ಹಿಂದೆ ಏನಿದೆ, ಇವತ್ತು ಎಲ್ಲವನ್ನು ಬಿಡಿಸಿ ಹೇಳ್ತೇನೆ, ಬನ್ನಿ. ಡೀಲ್ ಅನೌನ್ಸ್ಮೆಂಟ್. 2025ರ ಆರಂಭದಲ್ಲಿ ಇಸ್ಲಾಮಾಬಾದ್ನಿಂದ ಒಂದು ಸ್ಫೋಟಕ ಸುದ್ದಿ ಹೊರಬಿತ್ತು. ಪಾಕಿಸ್ತಾನ್ ಏರ್ ಫೋರ್ಸ್ ಸುಮಾರು 40 ಚೀನಿ J-35A ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿಸಲು ಮಾತುಕತೆ ನಡೆಸುತ್ತಿದೆ ಅಂತ ಅಧಿಕೃತ ಮೂಲಗಳೇ ಹೇಳಿದ್ದವು. ಅದು ಅಲ್ಲ, ಈ ಜೆಟ್ಗಳನ್ನು ಬರೋಬ್ಬರಿ 50ರಷ್ಟು ಡಿಸ್ಕೌಂಟ್ನಲ್ಲಿ ಕೊಡ್ತೇವೆ ಅಂತ ಚೀನಾ ಆಫರ್ ಮಾಡಿತಂತೆ. ಪಾಕಿಸ್ತಾನದ ಆರ್ಥಿಕ ಸಂಕಷ್ಟ ನೋಡಿ ಫ್ಲೆಕ್ಸಿಬಲ್ ಪೇಮೆಂಟ್ ಟರ್ಮ್ಸ್ ಕೂಡ ಒಪ್ಪಿಕೊಂಡಿದ್ದರಂತೆ. ಕೇಳಲು ತುಂಬ ಆಕರ್ಷಕವಾಗಿ ಇತ್ತು ಅಲ್ವಾ? ಕುಸಿದ ಡೀಲ್. ಆದರೆ ಕ್ಷಣ ಮಾತ್ರದಲ್ಲಿ ಕತೆ ಬದಲಾಯಿತು. ಮೊದಲು ಹೌದು ನಡೆಯುತ್ತಿದೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ಒಮ್ಮೆಲೆ ಹಿಂದೆ ಸರಿದು ಇದೆಲ್ಲ ಮಾಧ್ಯಮ ಊಹಾಪೋಹ ಮಾತ್ರ ಅಂತ ಹೇಳಿಬಿಟ್ಟಿತು. ವಿಶ್ಲೇಷಕರ ಪ್ರಕಾರ ಚೀನಾ ಈ ಡೀಲನ್ನು ಕನಿಷ್ಠ 3 ರಿಂದ 4 ವರ್ಷ ಮುಂದೂಡಿದೆ. ಕಾರಣಗಳೇನು ಅಂದರೆ, ಮೊದಲನೆಯದು, J-35A ಸ್ಟೆಲ್ತ್ ಫೈಟರ್ ಇನ್ನೂ ಕಡಿಮೆ ಉತ್ಪಾದನೆಯ ಹಂತದಲ್ಲಿದೆ. ಮೊದಲ ಬ್ಯಾಚನ್ನು ಚೀನಾದ ತನ್ನ ಸ್ವಂತ ಏರ್ಫೋರ್ಸ್ಗೆ ಕೊಡಬೇಕಾಗಿದೆ. ಎರಡನೆಯದು, ಜೆಟ್ನ ಸ್ವದೇಶಿ ಇಂಜಿನ್ ಇನ್ನೂ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಮೂರನೆಯದು, ಮತ್ತು ಇದು ತುಂಬ ಮುಖ್ಯವಾದದ್ದು, ಬೀಜಿಂಗ್ಗೆ ತಂತ್ರಜ್ಞಾನ ಲೀಕ್ ಆಗುವ ಭಯ ಇದೆ. ಪಾಕಿಸ್ತಾನ್ ಅಮೇರಿಕನ್ F-16 ಫೈಟರ್ ಜೆಟ್ಗಳನ್ನು ಹೊಂದಿದೆ. ಅದರ ಮೇಂಟೆನೆನ್ಸ್ಗೆ ಅಮೇರಿಕನ್ ತಂತ್ರಜ್ಞರು ಪಾಕಿಸ್ತಾನದ ನೆಲದ ಮೇಲೆ ಕೆಲಸ ಮಾಡುತ್ತಾರೆ. ಹಾಗಿರುವಾಗ ಅದೇ ದೇಶಕ್ಕೆ ಸ್ಟೆಲ್ತ್ ಟೆಕ್ನಾಲಜಿ ಕೊಟ್ಟರೆ ರಹಸ್ಯ ಅಮೆರಿಕಾಗೆ ಖಂಡಿತ ತಲುಪುತ್ತದೆ ಎಂಬ ಆತಂಕ ಚೀನಾಕ್ಕಿದೆ. ಸೈಕಾಲಜಿಕಲ್ ಆಪರೇಷನ್. ಇಲ್ಲಿ ಕತೆ ತಿರುವನ್ನು ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಮತ್ತು ಚೀನಾದ ವೈಬೋ ಪ್ಲಾಟ್ಫಾರ್ಮ್ನಲ್ಲಿ ನಡೆದ ಚರ್ಚೆಗಳ ಆಧಾರದ ಮೇಲೆ ತಜ್ಞರು ಈಗ ಹೇಳ್ತಿದ್ದಾರೆ, ಈ ಇಡೀ ಡೀಲ್ ಒಂದು ಉದ್ದೇಶಪೂರ್ವಕ ಸೈಕಾಲಜಿಕಲ್ ಆಪರೇಷನ್ ಆಗಿತ್ತು ಅಂತ. ಉದ್ದೇಶ ಏನಿತ್ತು ಅಂದರೆ, ಭಾರತ ಗಾಬರಿಯಾಗಲಿ ಮತ್ತು ಅದರ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಸ್ವದೇಶಿ 5ನೇ ತಲೆಮಾರಿನ ಫೈಟರ್ ಜೆಟ್ ಪ್ರಾಜೆಕ್ಟನ್ನು ಬಿಟ್ಟು ಬಿಡಲಿ ಅಂತ. ಬದಲಿಗೆ ರಷ್ಯಾ ಅಥವಾ ಅಮೇರಿಕಾದಿಂದ ವಿದೇಶಿ ಜೆಟ್ಗಳನ್ನು ತುರಾತುರಿಯಲ್ಲಿ ಖರೀದಿಸಿ ದೀರ್ಘಕಾಲ ಅವರ ಮೇಲೆ ಅವಲಂಬಿತರಾಗಲಿ ಅಂತ ಬೀಜಿಂಗ್ ಯೋಚನೆ ಮಾಡಿತ್ತು. ರಷ್ಯಾದಿಂದ ಕೊಂಡರೆ ಭಾರತ ಅಮೇರಿಕ ಸಂಬಂಧ ಹದಗೆಡುತ್ತದೆ. ಅಮೇರಿಕಾದಿಂದ ಕೊಂಡರೆ ದಶಕಗಟ್ಟಲೆ ಅವರ ಷರತ್ತುಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತದೆ. ಎರಡೂ ರೀತಿಯಲ್ಲಿ ಭಾರತಕ್ಕೆ ನಷ್ಟ. ಚೀನಾ ಈ ಲೆಕ್ಕಾಚಾರವನ್ನು ಹಾಕಿತ್ತು. ಭಾರತ ಏನು ಮಾಡಿತು? ಭಾರತ ಈ ಬಲೆಗೆ ಬಿದ್ದಿತ? ಸಂಪೂರ್ಣವಾಗಿ ಇಲ್ಲ, ಆದರೆ ಒಂದಷ್ಟು ಪರಿಣಾಮ ಅಂತೂ ಆಯಿತು ಅನ್ನೋದು ನಿಜ. AMCA ಪ್ರಾಜೆಕ್ಟ್ 2032ರ ವೇಳೆಗೆ ಮೊದಲ ಫ್ಲೈಟ್ ಮಾಡುವ ಗುರಿಯಲ್ಲಿ ಮುಂದುವರಿಯುತ್ತಿದೆ. ಅದನ್ನು ಭಾರತ ಬಿಡಲಿಲ್ಲ. ಆದರೆ ಭಾರತೀಯ ವಾಯುಪಡೆ IAF ಅಂದರೆ ಇಂಡಿಯನ್ ಏರ್ ಫೋರ್ಸ್ ತಕ್ಷಣದ ಅಗತ್ಯಕ್ಕೆ 40 ರಿಂದ 60 ವಿದೇಶಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಮೌಲ್ಯಮಾಪನಕ್ಕೆ ವೇಗ ಹೆಚ್ಚಿಸಿದೆ. ರಷ್ಯಾ ಈ ಅವಕಾಶವನ್ನು ಬಳಸಿಕೊಂಡು Su-57 ಫೆಲಾನ್ ಅನ್ನು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಕೋ ಪ್ರೊಡಕ್ಷನ್ನ ಆಫರ್ ಮಾಡಿದೆ.
ಅಮೆರಿಕಾದ F-35 ಬಗ್ಗೆ ಭಾರತ ಇನ್ನೂ ಎಚ್ಚರದಿಂದ ಇದೆ. ಅದರ ಜೀವಿತಾವಧಿ ವೆಚ್ಚ ತುಂಬ ದುಬಾರಿ, ಜೊತೆಗೆ ಡೇಟಾ ಶೇರಿಂಗ್ ಷರತ್ತುಗಳು ಒಪ್ಪಿಕೊಳ್ಳಲು ಕಷ್ಟ. ಹಾಗಾಗಿ ಭಾರತ ಯಾವುದೊಂದು ದೇಶದ ಮೇಲೂ ಸಂಪೂರ್ಣ ಅವಲಂಬಿತವಾಗದೆ ಡೈವರ್ಸಿಫೈಡ್ ಸ್ಟ್ರಾಟಜಿಯನ್ನು ಅನುಸರಿಸುತ್ತಿದೆ. ಬ್ರಹ್ಮೋಸ್ ಡಿಪ್ಲೊಮಸಿ ಇಲ್ಲಿ ಅತ್ಯಂತ ಆಸಕ್ತಿಕರ ತಿರುವು ಬರ್ತಿದೆ. ಚೀನಾ ಭಾರತವನ್ನು ಗೊಂದಲಕ್ಕೆ ಹಾಕಲು ಪ್ರಯತ್ನಿಸಿದ್ದಕ್ಕೆ ಭಾರತ ಒಂದು ಶಕ್ತಿಯುತ ಉತ್ತರ ಕೊಟ್ಟಿದೆ. ಬ್ರಹ್ಮೋಸ್ ಕ್ಷಿಪಣಿಗಳ ರಫ್ತು ವೇಗವನ್ನು ಹೆಚ್ಚಿಸುವ ಮೂಲಕ. ಲಕ್ನೋದಲ್ಲಿ ಹೊಸ ಬ್ರಹ್ಮೋಸ್ ಉತ್ಪಾದನೆಯ ಘಟಕವನ್ನು ಸ್ಥಾಪಿಸಲಾಗಿದ್ದು, ಅಲ್ಲಿ ವರ್ಷಕ್ಕೆ 100 ಕ್ಷಿಪಣಿಗಳ ಉತ್ಪಾದನೆಯ ಸಾಮರ್ಥ್ಯ ಹೊಂದಿದೆ. ಚೀನಾದ ನೌಕಾ ವಿಸ್ತರಣೆಯ ಬಗ್ಗೆ ಆತಂಕ ಹೊಂದಿರುವ ಆಗ್ನೇಯ ಪ್ರದೇಶಗಳಾದ ಏಷ್ಯಾದ ದೇಶಗಳು ಈ ಕ್ಷಿಪಣಿಯನ್ನು ಖರೀದಿಸಲು ಮುಂದಾಗುತ್ತಿವೆ. ಬ್ರಹ್ಮೋಸ್ ಎಂದರೆ ಸಮುದ್ರದ ಮೇಲೆ ದೊಡ್ಡ ಯುದ್ಧನೌಕೆಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಇರುವ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಅಂದರೆ ಚೀನಾ ಒಂದು ಸ್ಟೆಲ್ತ್ ಜೆಟ್ ಡೀಲ್ನ ಸುದ್ದಿ ಹಬ್ಬಿಸಿ ಭಾರತವನ್ನು ದಾರಿ ತಪ್ಪಿಸಲು ಯೋಜಿಸಿತ್ತು. ಆದರೆ ಫಲಿತಾಂಶ ಏನಾಯಿತು ಅಂದರೆ ಭಾರತ ಬ್ರಹ್ಮೋಸ್ ಡಿಪ್ಲೊಮಸಿಯ ಮೂಲಕ ಚೀನಾದ ನೌಕಾ ಪ್ರಾಬಲ್ಯಕ್ಕೆ ಸವಾಲನ್ನು ಹಾಕಿದೆ. ಅಂದರೆ ಚೀನಾ ಹಾಕಿದ ಬಲೆ ಅದರ ಮೇಲೆಯೇ ಬಿದ್ದಿದೆ. ಸ್ನೇಹಿತರೆ, ಆಧುನಿಕ ಭೌಗೋಳಿಕ ರಾಜಕೀಯದಲ್ಲಿ ಯುದ್ಧ ಕೇವಲ ಮೈದಾನದಲ್ಲಿ ಆಗುವುದಿಲ್ಲ, ಮಾಹಿತಿ, ಸುದ್ದಿ ಮತ್ತು ಮನಸ್ಸಿನ ಮೇಲೂ ಕೂಡ ನಡೆಯುತ್ತದೆ. J-35A ಡೀಲ್ನ ಸುದ್ದಿ ಒಂದು ಸೈಕಲಾಜಿಕಲ್ ಆಪರೇಷನ್ ಆಗಿರಬಹುದು, ಆದರೆ ಭಾರತ ಅದಕ್ಕೆ ಸ್ಮಾರ್ಟ್ ಆಗಿ ಪ್ರತಿಕ್ರಿಯಿಸಿದೆ. AMCA ಕೈ ಬಿಡುವುದಿಲ್ಲ, ಬ್ರಹ್ಮೋಸ್ ರಫ್ತನ್ನು ಹೆಚ್ಚಿಸುವುದು ಮತ್ತು ವ್ಯೂಹಾತ್ಮಕ ಸ್ವಾತಂತ್ರ್ಯ ಕಾಪಾಡಿಕೊಂಡಿತು. ಸ್ನೇಹಿತರೆ, ಭಾರತದ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.